ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಹೆಲ್ತಿ ಸಲಾಡನ್ನು ಹೇಗೆ ಮಾಡೋದು ಈಸಿ ಆ್ಯಂಡ್ ಟೇಸ್ಟಿ ಅಂತ ನೋಡೋಣ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಹಾಗೆ ವೆಯ್ಟ್ ಗೇನ್ ಮಾಡೋರು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಕಾಯೋದಕ್ಕೆ ಇಟ್ಬಿಟ್ಟು ಇದಕ್ಕೆ ನಾವು ಯಾವುದ್ಯಾವುದು ಕಾಳುಗಳನ್ನು ಸ್ಟೀಮ್ ಮಾಡ್ಕೋಬೇಕು ಅದನ್ನು ತಗೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಹ್ಯಾಂಡ್ಫುಲ್ಲಷ್ಟು ಸೋಕ್ ಮಾಡಿರೋವಂಥ ಕಡಲೆ ಬೀಜ ಹಾಗೆ ಫ್ರೆಶ್ ಕಾರ್ನನ್ನು ತಗೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕ್ಯಾರೆಟು ಹಾಗೆ ಬೀಟ್ರೂಟನ್ನು ತಗೊಂಡಿದ್ದೀನಿ. ಎಲ್ಲವೂ ಕೂಡ ಒಂದೊಂದು ಹಿಡಿಯಷ್ಟು ತಗೊಂಡಿದ್ದೀನಿ. ಹಾಗೆ ನಾನು ಯೂಶಲಿ ವೆಜಿಟೇಬಲ್ಸ್ನ ಸ್ಪೆಷಲಿ ಬ್ರಾಕೋಲಿನ ಫ್ರೀಸರಲ್ಲಿ ಇಟ್ಟಿರ್ತೀನಿ. ಸೊ ಬ್ರಾಕೋಲಿ ಒಂದು ಹ್ಯಾಂಡ್ಫುಲ್ ತಗೊಂಡಿದ್ದೀನಿ. ಹಾಗೆ ಸ್ಪ್ರೌಟ್ಸ್, ಕಂಪ್ಲೀಟ್ಲಿ ಸ್ಪ್ರೌಟ್ಸ್ ಆಗಿರುವಂಥ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಎಲ್ಲವನ್ನು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಅದಾದ ನಂತರ ಆರೋದಕ್ಕೆ 10 ಮಿನಿಟ್ಸ್ ಬಿಡಿ. ನೋಡಿ, ಈಗ ಲೈಟಾಗಿ ಆರಿದೆ, ಸ್ವಲ್ಪ ಇನ್ನೂ ಬಿಸಿ ಇದೆ. ಸೊ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಾಕಿರೋದು ಕಡಲೆ ಬೀಜ, ಕಾರ್ನು, ಸ್ಪ್ರೌಟ್ಸು ಹಾಗೆ ಕ್ಯಾರೆಟು, ಬೀಟ್ರೂಟು ಹಾಗೆ ಬ್ರಾಕೋಲಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೈಲಿ ಪ್ರೋಟೀನ್ ಇರೋವಂತಹ ಸಲಾಡು. ಸೊ ನೀವು ಇನ್ಸ್ಟೆಂಟಾಗಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸ್ಟೀಮ್ ಮಾಡ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸು ಹಾಗೆ ಕಾಳುಗಳನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಮಿಕ್ಸ್ ಕೊಟ್ಬಿಟ್ಟು ಒಂದು 5 ಮಿನಿಟ್ಸ್ ಆರೋದಕ್ಕೆ ಬಿಡಿ. ಸ್ವಲ್ಪ ಆರಿದೆ. ಇದಾದ ನಂತರ ನಾನು ಒಂದು ಹ್ಯಾಂಡ್ಫುಲ್ಲಷ್ಟು ಸ್ಪಿನಾಚು ಹಾಗೆ ಒಂದು ಮೀಡಿಯಮ್ ಸೈಜಿನ ಫ್ರೆಂಚ್ ಸೌತೆಕಾಯಿ ಎರಡನ್ನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ 1/4 ಸ್ಪೂನಷ್ಟು ಪಿಂಕ್ ಸಾಲ್ಟ್. ಸೊ ಹಿಮಾಲಯ ಪಿಂಕ್ ಸಾಲ್ಟ್ ಬರುತ್ತಲ್ಲ, ಯೂಶಲಿ ಸಲಾಡ್ಗೆ ನಾನು ಅದನ್ನು ಯೂಸ್ ಮಾಡ್ತೀನಿ, ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಸೊ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನೀವು ಯೂಶಲಿ ಬಿಫೋರ್ ಜಿಮ್ಗೆ ಹೋಗೋ ಆಗಿದ್ದರೆ ವರ್ಕೌಟ್ಗೆ ಮುಂಚೆ ಅಥವಾ ಈ ಮಾರ್ನಿಂಗ್ 10 to 11 o'clock ಟೈಮಲ್ಲಿ ನೀವು ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಈವನ್ ಇದನ್ನು ನೀವು ಬ್ರೇಕ್ಫಾಸ್ಟಲ್ಲೂ ಕೂಡ ತಿನ್ಬೋದು. ನಾನು ಯೂಶಲಿ ಸಲಾಡ್ಸನ್ನ 10 to 11 ಅಥವಾ 4 to 5 o'clock ತಿಂತೀನಿ. ಸೊ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.